ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದರು. ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಹಳೆ ಬೆಂಗಳೂರು ಮೈಸೂರು ರಸ್ತೆ ತಡೆದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸಲಾಯಿತು. ರಸ್ತೆಯಲ್ಲಿ ಕುಳಿತ ವಾಟಾಳ್ ನಾಗರಾಜ್ರವರನ್ನು ಪೊಲೀಸರು ಬಂಧಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಬಾಯಿ ಬಡಿದುಕೊಂಡು ಹೋರಾಟಗಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ತಮಿಳುನಾಡಿಗೆ ನಿತ್ಯ ನೀರು ಹರಿಸುತ್ತಿದ್ದೀರಿ, ನೀರು ಹರಿಸುವುದಿಲ್ಲ ಅಂತ ಹೇಳಿ 15,000 ಕ್ಯೂಸೆಕ್ ನೀರು ಹರಿಸಲಾಗುತ್ತಿದೆ ಅಂತ ಗಂಭೀರ ಆರೋಪ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ 24ನೇ ತಾರೀಕು ಕೆಆರ್ಎಸ್ ಮುತ್ತಿಗೆ ಹಾಕುವುದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ವಾಟಾಳ್ ನಾಗರಾಜ್ ಸೇರಿ ಹೋರಾಟಗಾರರನ್ನು ಪೊಲೀಸರು ವಶಕ್ಕೆ ಪಡೆದ ಪೊಲೀಸರು ಬಸ್ನಲ್ಲಿ ಕರೆದೊಯ್ದು ಸಂಜೆ ಅವರನ್ನು ಬಿಡುಗಡೆ ಮಾಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಾಟಾಳ್ ನಾಗರಾಜು ಆಗಸ್ಟ್ 26ಕ್ಕೆ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವುದಾಗಿ ಹೇಳಿದರು. ಯಾವುದೇ ತಮಿಳುನಾಡಿಗೆ ನೀರು ಬಿಡಬಾರದು, ಮಂಡ್ಯದಿಂದ ಡೆಲ್ಲಿವರೆಗೆ ನಮ್ಮ ಹೋರಾಟ ಸದ್ದು ಮಾಡಬೇಕು, ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು. ರೈತ ಕನ್ನಡ ಸಂಘಟನೆಗಳನ್ನು ಡಿಕೆಶಿ ಹೊಡೆದಾಕ್ತಿದ್ದಾರೆ, ಯಾರಿಗೂ ಎದರಲ್ಲ, ತಮಿಳುನಾಡಿಗೆ ನೀರು ಬಿಡ್ತಾರೆ, ಸರ್ಕಾರದ ವಿರುದ್ಧ ಸತ್ಯಾಗ್ರಹ ಮಾಡ್ತೇವೆ ಅಂತ ಹೇಳಿದರು. ನಮ್ಮ ನಾಲೆಗಳಿಗೆ ನೀರಿಲ್ಲ, ಮಂಡ್ಯದ ಸಾವಿರಾರು ಕೆರೆ ಮುಚ್ಚಿದ್ದಾವೆ, ಕೆರೆಕಟ್ಟೆಗಳಿಗೆ ನೀರು ಬಿಟ್ಟಿಲ್ಲ. ರಾಹುಲ್ ಗಾಂಧಿ ಅವರು ತಮಿಳುನಾಡಿನ ವಿಜಯ ಸ್ನೇಹ ಮಾಡಿದರು, ನಮ್ಮ CMಗೂ ವಿಜಯ ಸ್ನೇಹ ಜೊತೆ ಆಯಿತು, ಇವರ ಸ್ನೇಹಿತಕ್ಕೆ ನಮ್ಮನ್ನು ಬಲಿ ಮಾಡ್ತಿದ್ದಾರೆ ಅಂತ ವಾಟಾಳ್ ಹೇಳಿದರು. ಮಂಡ್ಯದಿಂದ ಡೆಲ್ಲಿವರೆಗೂ ನಾವು ಈ ವಿಚಾರ ತಗೊಂಡೋಗಬೇಕು, ನೀರನ್ನು ಬಿಡಬಾರ್ದು. 26ನೇ ತಾರೀಕು ನಾವು KR ಸಾಗರ ಮುತ್ತಿಗೆ ಹಾಕ್ತೀವಿ. ನೂರಾರು ವಾಹನಗಳು KR ಸಾಗರಕ್ಕೆ ಬರ್ತೀವಿ. ನೀರನ್ನು ಅಷ್ಟೊತ್ತಿಗಾಗಲೇ ಭಾಳ ಬಿಟ್ಟಿರ್ತಾರೆ. ಈ ಸರ್ಕಾರ ರಾಜೀನಾಮೆ ಕೊಡಬೇಕು, ಖಂಡಿತ ರಾಜೀನಾಮೆ ಕೊಡಬೇಕು. ಇವರು ಭಾಳ, ನನಗೇನು ವೈಯಕ್ತಿಕವಾಗಿ ದ್ವೇಷ ಇಲ್ಲ, ಖಂಡಿತ ರಾಜೀನಾಮೆ. ನಿಮಗೆ ಗೊತ್ತಿರಬೇಕು, ನಾವು ಬಂದ್ ಮಾಡಿದಾಗ ನಮ್ಮವ್ರೊಂದು 3 ಜನನ ಕರ್ಕೊಂಡು ಹೋಗ್ಬಿಟ್ಟು ಬಂದು ಹಿಂದಕ್ಕೆ ಪಡೆದಿದ್ದೀವಿ ಅಂಥೇಳಿ ಅವ್ರ ಕೈಲಿ ಹೇಳಿದ್ಬಿಟ್ರು. ಬಂದು ಕೊಟ್ಟವ್ರು ನಾವು, ಬಂದು ವಿರೋಧಿಗಳು ಹಿಂದಕ್ಕೆ ಪಡೆದಿದ್ದೀವಿ ಅಂತ ಹೇಳಿಬಿಟ್ರು. ಇವತ್ತು ನಿಜವಾಗ್ಲೂ ಕನ್ನಡ ಸಂಘಟನೆಗಳನ್ನ DK ಶಿವಕುಮಾರ್ ಹೊಡೆದಾಕ್ತಾರೆ, ರೈತ ಸಂಘಟನೆ ಹೊಡೆದಾಕ್ತಾರೆ, ಯಾರಿಗೂ ಹೆದರೋದಿಲ್ಲ, ನೀರನ್ನು ಬಿಡ್ತಾರೆ. ಆ ದೃಷ್ಟಿಯಿಂದ ನಾನಂತೂ ಎಷ್ಟು ವರ್ಷ ಜೈಲಿಗೆ ಹೋಗೋಕ್ಕೂ ಚಿಂತೆ ಇಲ್ಲ, ಹೋಗ್ತೀವಿ. ನೀರನ್ನು ಬಿಟ್ಟಿರುವ ಸರ್ಕಾರದ ವಿರುದ್ಧ ನಾವು ಈಗ ಸತ್ಯಾಗ್ರಹ ಮಾಡ್ತೀವಿ. ನೀವು ದಯಮಾಡಿ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತೇಳಿ ಒತ್ತಾಯ ಮಾಡ್ತೀನಿ. ಮಾಜಿ ಮುಖ್ಯಮಂತ್ರಿ ಹಾಗೂ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ ಅರಸು ಅವರು ತಮ್ಮ ವೈಯಕ್ತಿಕ ಬದುಕಿಗಾಗಿ ಬದುಕಿದವರಲ್ಲ, ಜನರಿಗಾಗಿ ಬದುಕಿದ ಮಹಾನ್ ನಾಯಕರು. ಅವರ ಆದರ್ಶ, ಚಿಂತನೆ ಹಾಗೂ ಜನಪರ ಕಾರ್ಯಗಳನ್ನು ವಿದ್ಯಾರ್ಥಿಗಳು ಸೇರಿದಂತೆ ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹೇಳಿದರು. ಮಂಡ್ಯ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ಪ್ರಗತಿ ಹಾಗೂ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ದೇವರಾಜ ಅರಸು ಅವರು
ಅಪಾರ ಕೊಡುಗೆ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಬಡ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ದೂರದೃಷ್ಟಿಯಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸುವ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದರು ಎಂದರು. ಒಂದು ಬೆಸೆಯುವ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮವಾಗಲಿ, ಕಾರ್ಯಕ್ರಮಕ್ಕೆ ಒಂದು ಶುಭವನ್ನು ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಶುಭವನ್ನು ಹಾರೈಸಿದ್ದಾರೆ. ಅವರ ಒಂದು ಶುಭ ಹಾರೈಕೆಗಳನ್ನು ಕೂಡ ನಾನು ಈ ಮೂಲಕ ವೇದಿಕೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ತರಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆಲ್ಲ ತಿಳಿದಿರ್ಬೋದು, ದೇವರಾಜ ಅರಸು ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರಾಜಕಾರಣಿಗಳು, ಧೀಮಂತ ನಾಯಕರು ಬಂದು ಹೋಗಿದ್ದಾರೆ. ಅವರದೇ ಆದಂಥ ಕೊಡುಗೆಗಳನ್ನು ಕೊಟ್ಟು ಕೂಡ ಹೋಗಿದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಒಂದು ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಆದರೆ ಅವರೆಲ್ಲರಿಗಿಂತಲೂ ಕೂಡ ಬಹಳ ಮುಂದಿನ ಸಾಲಿನಲ್ಲಿ ನಿಲ್ಲುವಂಥ ಏಕೈಕ ಅಪ್ರತಿಮ ರಾಜಕಾರಣಿ, ಧೀಮಂತ ನಾಯಕ ಅಂತ ಹೇಳಿದ್ರೆ ಅದು ದಿವಂಗತ ದೇವರಾಜ ಅರಸರವರು. ಅವರು ಕೊಟ್ಟಿರುವಂಥ ಕೊಡುಗೆಗಳು ಪ್ರಾಯಶಃ ಇವತ್ತಿಗೂ ಕೂಡ ಜೀವಂತವಾಗಿದೆ. ಒಬ್ಬ ವ್ಯಕ್ತಿ ಸತ್ತ ನಂತರ ಹೇಗೆ ಬದುಕಬಹುದು ಎಂಬುದಕ್ಕೆ ದೇವರಾಜ ಅರಸವರೇ ಅದಕ್ಕೆ ಒಳ್ಳೆಯ ಉದಾಹರಣೆ. ವ್ಯಕ್ತಿಗೆ ಸಾವಿದೆ, ದೇಹಕ್ಕೆ ಸಾವಿದೆ, ಆದರೆ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಸಾವಿಲ್ಲ ಅನ್ನೋದನ್ನ ನಾವೇನಾದರೂ ತಿಳ್ಕೊಳ್ಳೋದಾದರೆ ಅವರು ಕೊಟ್ಟಿರುವಂಥ ಕೊಡುಗೆಗಳಿಗೆ ಇವತ್ತು ಕೂಡ ಜೀವಂತವಾಗಿರ್ತಕ್ಕಂಥದ್ದು. ಹಾಗಾಗಿ ನಿಜವಾದಂಥ ಧ್ವನಿಹೀನರಿಗೆ ಧ್ವನಿಯಾಗಿ ನಿಂತಂಥ ಏಕೈಕ ಅಪ್ರತಿಮ ರಾಜಕಾರಣಿ, ಧೀಮಂತ ನಾಯಕ, ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳಿದ್ರೆ ದೇವರಾಜ ಅರಸು ಅವರು. ಅವರ ಒಂದು ಜನ್ಮ ದಿನಾಚರಣೆಯನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನ, ಅವರ ಚಿಂತನೆಗಳನ್ನ, ಅವರ ಸಾಮಾಜಿಕ ಕಳಕಳಿಯನ್ನ ನಾವು ಎಷ್ಟರ ಮಟ್ಟಿಗೆ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದೇವೆ, ಅವುಗಳನ್ನ ಎಷ್ಟರ ಮಟ್ಟಿಗೆ ನಾವು ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ ಅನ್ನುವುದು ಕೂಡ ಆತ್ಮಾವಲೋಕನ ನಾವೆಲ್ಲ ಮಾಡ್ಕೊಳ್ಬೇಕು. ಕೇವಲ ಒಂದು ದಿವಸಕ್ಕೆ ಮಾತ್ರ ಆಚರಣೆಯನ್ನ ಸೀಮಿತಗೊಳಿಸದೆ ಅವರಿಗಿರುವಂಥ ಕಾಳಜಿ, ಅವರಿಗಿರುವಂಥ ಸಾಮಾಜಿಕ ಕಳಕಳಿ, ಅವರಿಗಿರುವಂಥ ಹಿಂದುಳಿದ ವರ್ಗದವರ ಬಗ್ಗೆ, ಶೋಷಿತರ ಬಗ್ಗೆ ಇದ್ದಂಥ ಕಳಕಳಿಯನ್ನ ನಾವು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಬೇಕು ಅನ್ನೋದು ನನ್ನ ಒಂದು ಸಹಮತ. ಹಾಗಾಗಿ ಧ್ವನಿಹೀನರಿಗೆ ಧ್ವನಿಯಾಗಿ ನಿಂತು ಈ ನಾಡು ಕಂಡಂಥ ಅಪ್ರತಿಮ ರಾಜಕಾರಣಿಗಳಾಗಿ ಸಾಮಾಜಿಕ ಬದಲಾವಣೆಯನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದ ಸದಾ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಸಾಮಾಜಿಕ ನ್ಯಾಯಕ್ಕಾಗಿಯೇ ಹೋರಾಡಿ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಬಿರುದನ್ನು ಪಡ್ಕೊಂಡಿರುವಂಥ ದೇವರಾಜ ಅರಸು ಅವರ ಜನ್ಮದಿನಾಚರಣೆ ನಾವೆಲ್ಲ ಆಚರಣೆ ಮಾಡ್ತಾ ಇರೋದು ಬಹುಶಃ ನಮ್ಮೆಲ್ಲರ ಒಂದು ಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಆಡಳಿತಗಾರನಾಗಿ ಕಾರ್ಯಕ್ರಮದಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿಪಿ ಪ್ರಕಾಶ್, ಮೈಸೂರು ಸಕ್ಕರೆ ಕಂಪನಿ ನಿಯಮಿತರ ಅಧ್ಯಕ್ಷ ಸಿಡಿ ಗಂಗಾಧರ್, ಡಿ ದೇವರಾಜ ಅರಸು, ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಾಗೇಂದ್ರ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಎನ್ ದೀಪಕ್, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಎಲ್ ಸಂದೇಶ್, ಮುಖಂಡರಾದ ನಟರಾಜ್, ಅಹಮದ್ ಪಾಷಾ, ಅಮ್ಜದ್ ಪಾಷಾ, ಅಂಜನಪ್ಪ ಸೇರಿದಂತೆ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಅಂತಿಮ ಹಂತಕ್ಕೆ ಬಂದಿದ್ದು, ಈ ಕುರಿತು ತಾಲೂಕು ಕಚೇರಿಯಲ್ಲಿ ಮಾಹಿತಿ ನೀಡಿದ ಉಪವಿಭಾಗಾಧಿಕಾರಿ ಎಂ ಶಿವಮೂರ್ತಿ ಅವರು, ಕ್ಷೇತ್ರದಲ್ಲಿ ಒಟ್ಟು 1,93,788 ಜನ ಮತದಾರರಿದ್ದು, ಅದರಲ್ಲಿ 25,000 ಜನರ ದಾಖಲೆಗಳಲ್ಲಿ ಲೋಪಗಳಿರುವುದರಿಂದ ಅವರಿಗೆ ನೋಟಿಸ್ ಜಾರಿ ಮಾಡಲಾಗುವುದು ಎಂದು ತಿಳಿಸಿದರು. ಸಂಗ್ರಹಿಸಿದ ಪ್ರಕಾರ ನಮ್ಮಲ್ಲಿ ಒಟ್ಟು 1,93,788 ಮತದಾರರಿದ್ದಾರೆ. ಅದರಲ್ಲಿ 36,981 ಜನರ ಪೈಕಿ 81 ಜನರನ್ನು ಗುರುತಿಸಿ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಇನ್ನೂ ಹಲವು ಸಮಸ್ಯೆಗಳಿವೆ. ಸುಮಾರು 25,000 ಜನರ ವಿವರಗಳಲ್ಲಿ ಲೋಪಗಳಿವೆ ಎಂದರು. ಈ ಎಲ್ಲರಿಗೂ ನೋಟಿಸ್ ಕಳುಹಿಸಿ ಮಾಹಿತಿ ಪಡೆದು ಪಟ್ಟಿಯನ್ನು ಶುದ್ಧೀಕರಿಸಲಾಗುವುದು ಎಂದರು. ಅಂತಿಮ ಮತದಾರರ ಪಟ್ಟಿಯನ್ನು ಈ ವರ್ಷದ 26 ಅಕ್ಟೋಬರ್ 2026ರಂದು ಪ್ರಕಟಿಸಲಾಗುವುದು. ಯಾರಿಗೆ ನೋಟಿಸ್ ಕೊಟ್ಟಿರುತ್ತೇವೋ ಅವರು ಯಾವುದೇ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂದರೆ
ಅಂತಿಮ ಮತದಾರರ ಪಟ್ಟಿಯಿಂದ ಅವರನ್ನು ಕೈಬಿಡಬೇಕಾಗುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದರು. ಈ ಕಾರ್ಯಕ್ಕಾಗಿ ಚುನಾವಣಾ ಆಯೋಗದ ಸೂಚನೆಯಂತೆ 10 ರಿಂದ 20 ಜನರ ವಿಶೇಷ ತಂಡವನ್ನು ರಚಿಸಿ ಕೆಲಸ ಮಾಡಲಾಗ್ತಾ ಇದೆ. ಮತದಾರರ ಪಟ್ಟಿ ನಿಖರವಾಗಿರಬೇಕು ಎಂಬ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಎಲ್ಲ ರಾಜಕೀಯ ಪಕ್ಷದವರು ಮತ್ತು ಸಾರ್ವಜನಿಕರಿಗೆ ಮನವಿ ಮಾಡಿದ ಅವರು ಯಾರಿಗೆ ನೋಟಿಸ್ ಬರುತ್ತದೋ ಅವರು ಹಾಜರಾಗಿ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೊಡಬೇಕು ಎಂದು ಕೋರಿದರು. ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ SR ಸಂಬಂಧಪಟ್ಟಂತೆ ಇದೇ ತಿಂಗಳು 24ನೇ ತಾರೀಕು ಡ್ರಾಫ್ಟ್ ರೋಲ್ ಅನೌನ್ಸ್ ಆಗ್ತಾಯಿದೆ. ಆ ಡ್ರಾಫ್ಟ್ ರೋಲಲ್ಲಿ ಒಟ್ಟು 1,93,788 ಜನ ಮತದಾರರು ಹೆಸರು ಬರ್ತಾಯಿದೆ. ಅದರಲ್ಲಿ ಒಟ್ಟು 37,981 ಜನ ASTD ವೋಟರ್ಸ್ ಅಂತ ಹೇಳಿ ನಾವು ಗುರುತು ಮಾಡಿ ಅವ್ರನ್ನ ನಾವು ಮತದಾರ ಪಟ್ಟಿಯಿಂದ ನಾವು ತೆಗೆದುಹಾಕಿದ್ದೀವಿ. ಒಟ್ಟು 1,93,788 ಜನದಲ್ಲಿ 25,000 ಜನಕ್ಕೆ ನಾವು ನೋಟಿಸನ್ನು ನಾವು ಕೊಡ್ತಾಯಿದ್ವಿ. ಅದರಲ್ಲಿ ನೋ ಮ್ಯಾಪಿಂಗ್ ಕೇಸಸ್ ಅಂದರೆ 2007 ಮಾಹಿತಿಯನ್ನು ನಮಗೆ ಕೊಡದೇ ಇರುವಂಥವರು 7,042 ಜನ ಇದ್ದಾರೆ ಮತ್ತು ಲಾಜಿಕಲ್ ಎರರ್ ಅವ್ರದ್ದು 18,000 ಜನ ಇದ್ದಾರೆ. ಈಗ ಒಟ್ಟು 25,000 ಜನಕ್ಕೆ ನಾವು ನೋಟಿಸನ್ನು ನಾವು ಇದೇ ತಿಂಗಳು 24ನೇ ತಾರೀಕಿಂದ ನಾವು ಕೊಡ್ತಾಯಿದ್ವಿ. ನಮ್ಮ ಎಲ್ಲ BLO ಮುಖಾಂತರ ನಾವು ನೋಟಿಸನ್ನು ನಾವು ಜಾರಿ ಮಾಡ್ತಾಯಿದ್ವಿ ಮತ್ತು ಇದನ್ನು 25,000 ಜನಕ್ಕೆ ಹಿಯರಿಂಗ್ ಮಾಡೋದಕ್ಕೆ ಅಂತೇಳಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ 10 ಜನ ಅಡಿಷನಲ್ AROಗಳನ್ನ ತಗೊಂಡಿದ್ವಿ ಮತ್ತು 20 ಜನ ಅಡಿಷನಲ್ AROಗಳನ್ನ ತಗೊಂಡಿದ್ವಿ. ರೂರಲ್ಗೆ 10 ಜನ ಮತ್ತು ಅರ್ಬನ್ಗೆ 10 ಜನ ಮತ್ತು ರೂರಲ್ಗೆ ನಾವು ಎಲ್ಲ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಲಿ ಹಿಯರಿಂಗ್ ಮಾಡ್ತೀವಿ ಮತ್ತು ನಮ್ಮ ನಗರ ಪ್ರದೇಶದಲ್ಲಿ 10 ಪ್ಲೇಸ್ನ ನಾವು ಹಿಯರಿಂಗ್ ಮಾಡೋದಕ್ಕೆ ನಾವು ಶೆಡ್ಯೂಲ್ನ ಮಾಡಿದ್ವಿ. ನಾವು ಎಲ್ಲ ಮತದಾರನ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ 1,93,788 ಜನದಲ್ಲಿ ಈ 25,000 ಜನಕ್ಕೆ ಯಾರಿಗೆ ನೋಟಿಸ್ ಬರುತ್ತೆ ದಯಮಾಡಿ ನಾವು BLO ಮುಖಾಂತರ ನಾವು ನೋಟಿಸ್ ಕೊಡ್ತೀವಿ. ಆ ನೋಟಿಸ್ ಸಂಬಂಧಪಟ್ಟಂಥ ಒಟ್ಟು 12 ಡಾಕ್ಯುಮೆಂಟ್ ಇದೆ. ಆ ಡಾಕ್ಯುಮೆಂಟ್ನ ನಾವು ಯಾವ ಪ್ಲೇಸಲ್ಲಿ ನಾವು ಹಿಯರಿಂಗ್ ಮಾಡ್ತೀವಿ ಮತ್ತು ಯಾವ ಸಮಯದಲ್ಲಿ ಹೇಳ್ತೀವಿ ಎಲ್ಲ ದಯಮಾಡಿ ಬಂದು ತಮ್ಮ ದಾಖಲಾತಿಗಳನ್ನ ಕೊಟ್ಟರೆ ನಾವು ಅಂತಿಮ ಮತದಾರ ಪಟ್ಟಿಯನ್ನು ಇದೇ ವರ್ಷದ 27 ಅಕ್ಟೋಬರ್ 2026 ನಾವು ಅಂತಿಮ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಬರುತ್ತೆ. ಯಾರ್ಯಾರು ಮತದಾರರು ಈ ನೋಟಿಸ್ ಕೊಟ್ಟಿರುವಂಥ ಮತದಾರರು ಯಾವುದೇ ಡಾಕ್ಯುಮೆಂಟ್ನ ಕೊಡಲಿಲ್ಲ ಅಂತಂದರೆ ನಾವು ಅಂತಿಮ ಮತದಾರರಿಂದ ಅವ್ರನ್ನ ಕೈ ಬಿಡಬೇಕಾಗತ್ತೆ. ಅದರಿಂದಾಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿಯವ್ರ ಮೀಟಿಂಗ್ ನಾವು ಕೂಡ ಕರೆದಿದ್ವಿ. ಎಲ್ಲ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಯಾರ್ಯಾರಿಗೆ ನೋಟಿಸ್ ಬರುತ್ತೆ ದಯಮಾಡಿ ಖುದ್ದು ಹಾಜರಾಗಿ ನಾವು ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಸಂಬಂಧಪಟ್ಟಂಥ ಯಾರಿಗೆ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಗೋಷ್ಠಿಯಲ್ಲಿ ನಗರಸಭೆ ಆಯುಕ್ತೆ ಪಂಪಾಶ್ರೀ ಇದ್ದರು. ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸಿ ರೈತರು ಕೂಲಿಕಾರರಿಗೆ ಪರಿಹಾರಕ್ಕೆ ಒತ್ತಾಯಿಸಿ ಆಗಸ್ಟ್ 28 ಮತ್ತು 29ರಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಎಲ್ಲ ತಾಲೂಕು ಕಚೇರಿಗಳ ಎದುರು ಪ್ರತಿಭಟನೆ ಮಾಡಲಾಗುವುದು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಕಾರ್ಯದರ್ಶಿ TL ಕೃಷ್ಣೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾವೇರಿ ಜಲಾನಯನ ಹಾಗೂ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯ ತೀವ್ರ ಕೊರತೆ ಉಂಟಾಗಿದೆ. ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ರೈತರ ಬೆಳೆಗೆ ಪರಿಹಾರ ಮತ್ತು ಕೂಲಿಕಾರರಿಗೆ ಉದ್ಯೋಗ ಒದಗಿಸಬೇಕೆಂದು ಒತ್ತಾಯಿಸಲಾಗುವುದೆಂದು ತಿಳಿಸಿದರು. ಆಗಸ್ಟ್ 28 ಮತ್ತು 29ರಂದು ಜಿಲ್ಲೆಯ ತಾಲೂಕು ಕಚೇರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕೂಲಿಕಾರರು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಬೇಕೆಂದು CPIM ಮನವಿ ಮಾಡಿದೆ. ನೀವು ಕೇಳ್ತಾ ಇರುವಂಥ ಪ್ರಶ್ನೆ ಸರಿ ಇದೆ. ನಮ್ಮಲ್ಲಿ ಏನಾಗಿದೆ, ಹೋರಾಟಗಾರರಲ್ಲೂ ಕೂಡ ಕಾವೇರಿ ಅಥವಾ ನೀರಾವರಿ ಅಂತ ಹೇಳಿದ್ರೆ ತಮಿಳುನಾಡಿಗೆ ನೀರು ಕೊಡಬೇಡಿ ಅನ್ನೋದಕ್ಕೆ ಮಾತ್ರ ಸೀಮಿತಗೊಂಡಿದ್ದೀವಿ. ನಾವು ಕೂಡ ಪರ್ಯಾಯಗಳ ಬಗ್ಗೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡೋ ವಿಷಯ ಇರ್ಬೋದು, ಕೆರೆಗಳನ್ನು ತುಂಬಿಸ್ಲಿಕ್ಕೆ ಒಂದು ಕೆನಾಲ್ಗಳನ್ನು ಲಿಂಕ್ ಕೆನಾಲ್ಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಈ ಒತ್ತಡಗಳನ್ನು ನಾವು ಇದುವರೆಗೆ ಸರ್ಕಾರದ ಮೇಲೆ ಮಾಡಲಿಲ್ಲ. ಈಗೇನು 5,000 ಕೋಟಿ ರೂಪಾಯಿ ಪ್ಯಾಕೇಜನ್ನು ಕೊಡಬೇಕು ಅಂತ ನಾವೇನು ಹೇಳ್ತಾ ಇದ್ದೀವಿ, ಈ ಪ್ಯಾಕೇಜನ್ನು ಇದಕ್ಕೂ ಕೂಡ ಬಳಸ್ಬೋದು. ಯಾವುದಕ್ಕೆ? ಎಲ್ಲ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಬೇಕಾದಂಗೆ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾದಂಥ ಅಂಶ, ಹೆಚ್ಚುವರಿ ಮಳೆ ಬಿದ್ದಾಗ ಈಗ ಏನು ನಾವು ಮೇಕೆದಾಟು ಪ್ರಾಜೆಕ್ಟ್ ಮಾಡಲಿಕ್ಕೆ ಹೊರಟಿದ್ದೀವಿ, ಅದರ ಟೋಟಲ್ ಸ್ಟೋರೇಜ್ ಕೆಪಾಸಿಟಿನೇ 65 TMC. 65 TMCನಲ್ಲಿ 4.5 TMC ಬೆಂಗಳೂರು ಕುಡಿಯುವ ನೀರಿನ ಯೋಜನೆಗೆ, 170 ಅಥವಾ 200 TMC ಹೆಚ್ಚುವರಿಯಾಗಿ ಏನು ಹರಿದೋಗುತ್ತೆ ಹೆಚ್ಚು ಮಳೆ ಆದಂಥ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೂ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಏನಿಲ್ಲ. ನಂಬರ್ 1. ಎರಡನೇದು, ನಾವು ಹರಿದು ಹೋದ ನೀರಿನ ಬಗ್ಗೆ ಹೇಳ್ತಾ ಇರುವಾಗಲೇ ಹೆಚ್ಚುವರಿ ಮಳೆ ಆದಾಗ ನಮ್ಮ ಕೆರೆ ಕಟ್ಟೆಗಳು ತುಂಬ್ತವೆ. ತುಂಬುದು ಅಲ್ಲದೇ 170 TMC ಹೆಚ್ಚುವರಿಯಾಗಿ ಹರಿದೋಗುತ್ತೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಹೆಚ್ಚುವರಿಯಾಗಿ ಹರಿದು ಹೋಗುವ ಎಲ್ಲ ನೀರನ್ನು ಕಂಟ್ರೋಲ್ ಮಾಡೋಕ್ಕೆ ಬೇಕಾದಂಥ ಮೆಕ್ಯಾನಿಸಮ್ ಸಾಧ್ಯ ಇಲ್ಲ. ಆದರೆ ಆ ಸಾಧ್ಯತೆಗಳನ್ನು ಪರಿಶೀಲಿಸ್ಬೋದು. ಯಾವುದನ್ನ? ಮಿನಿ ಬ್ಯಾರೇಜ್ಗಳನ್ನು ಎಲ್ಲೆಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ. ವಿಶೇಷವಾಗಿ ನಾನು ಕಾವೇರಿ ದಡದಿಂದ ಬಂದಿರೋನು, ನನಗೆ ಗೊತ್ತಿರೋ ಪ್ರಕಾರ ಈಗ ಕಾವೇರಿ ಅಪ್ ಟು ಶಿಂಷಾ ಫಾಲ್ಸ್ ಏನು ಬೀಳುತ್ತೆ, ಫಾಲ್ಸ್ ಬೀಳುವವರೆಗೆ ನಮಗೆ ಮುಡುಕ್ತೊರೆನಲ್ಲಿ ಬ್ಯಾರೇಜ್ ಇದೆ.
ಭಾಳ ಪುರಾತನ ಬ್ಯಾರೇಜು. ಮಹದೇವಪುರದ ಹತ್ರ ಒಂದು ಬ್ಯಾರೇಜ್ ಇದೆ, ಅದು ಬಿಟ್ಟರೆ KRS ಇದೆ. ಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ NL ಭರತ್ರಾಜ್, C ಕುಮಾರಿ, B ಹನುಮಂತು ಇದ್ದರು. ಅಂಗಾಂಗಗಳ ದಾನದಿಂದ ಇತರರಿಗೆ ಜೀವನ ನೀಡಬಹುದಾಗಿದ್ದು, ಮರಣದ ನಂತರ ಅಂಗಾಂಗಗಳ ದಾನ ಮಾಡುವ ಮೂಲಕ ಇತರರ ಬಾಳಿಗೆ ಬೆಳಕಾಗುವಂತೆ ಮಣಿಪಾಲ್ ಆಸ್ಪತ್ರೆಯ ನಿರ್ದೇಶಕ BJ ಸಂದೀಪ್ ಪಟೇಲ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದಾದ್ಯಂತ ಸಾವಿರಾರು ರೋಗಿಗಳು ಹೊಸ ಜೀವನದ ನಿರೀಕ್ಷೆಯಲ್ಲಿದ್ದಾರೆ. ದಾನಿಗಳಿಂದ ಸಿಗಬೇಕಾದ ಅಂಗಾಂಗಗಳ ಅಭಾವದಿಂದಾಗಿ ಸಾವಿರಾರು ರೋಗಿಗಳು, ತಂದೆ ತಾಯಂದಿರು, ಕುಟುಂಬದ ಆಸರೆಯಾಗಿರುವವರು ಹಾಗೂ ಯುವಕರು ಜೀವ ಉಳಿಸಿಕೊಳ್ಳಲು ಹೋರಾಟ ನಡೆಸುತ್ತಿದ್ದಾರೆ ಎಂದರು. ಬ್ರೈನ್ ಡೆತ್ ಬಗ್ಗೆ ಜನರಲ್ಲಿ ಸರಿಯಾದ ಅರಿವು ಮೂಡಿಸಬೇಕಿದೆ. ಅಂಗಾಂಗಗಳನ್ನು ಹೊರತೆಗೆಯುವ ಪ್ರಕ್ರಿಯೆಯಲ್ಲಿ ಸಮಯದ ಪ್ರಾಮುಖ್ಯತೆಯನ್ನು ವಿವರಿಸುವುದು ಮತ್ತು ಮರಣೋತ್ತರ ಅಂಗಾಂಗ ದಾನದ ಮಹತ್ವವನ್ನು ತಿಳಿಸುವ ಅಗತ್ಯವಿದೆ ಎಂದರು. ಏನಕ್ಕೆ ಅಂದರೆ ಯಾರಿಗೆ ಒಂದು ಸೆಕೆಂಡ್ ಲೈಫ್ ಅಂದರೆ ಏನು ತೊಂದರೆ ಅವ್ರಿಗೆ ಆರ್ಗನ್ ಅಂದರೆ ಈಗ ಡಯಾಲಿಸಿಸ್ ಆಗ್ತಿರೋ ಪೇಷಂಟ್ ಆಗಿರ್ಬೋದು, ಅಥವಾ ಕಿಡ್ನಿ ಇದು ಲಿವರ್ ತೊಂದರೆ ಇರೋರಾಗಿರ್ಬೋದು, ಹಾರ್ಟ್ ಇರೋರಾಗಿರ್ಬೋದು, ಅಥವಾ ಕಣ್ಣಿಂದು ಯಾರೇ ಅವ್ರಿಗೆ ಏನೋ ತೊಂದರೆ ಇದ್ದವರು ಆ ಜೀವಸಾರ್ಥಕ ಇದರಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿ ಅವರು ಲಿಸ್ಟ್ ಇದು ಮಾಡಿರ್ತಾರೆ. ಅಂದರೆ ಯಾರ ಡೋನರ್ ಡಿಕ್ರೀಸ್ ಡೋನರ್ ಅಥವಾ ಯಾರ ಡೋನರ್ ಕೊಟ್ಟರೆ ಅವ್ರಿಗೊಂದು ಮರು ಜೀವಕ್ಕೋಸ್ಕರ ಆ ಲಿಸ್ಟ್ ಪ್ರಕಾರ ನೀವು ನೋಡಿದ್ರೆ ಅಂದರೆ ಲಿಸ್ಟ್ ಯಾರು ರಿಜಿಸ್ಟ್ರೇಷನ್ ಆಗಿದ್ದಾರೆ, ನೀಡ್ ಇದೆ ಸೆಕೆಂಡ್ ಲೈಫ್ ಅಂಥವ್ರಿಗೆ ಹೋಲಿಸ್ರೆ ರಿಜಿಸ್ಟ್ರೇಷನ್ ಅಂದರೆ ಪ್ಲೆಡ್ಜ್ ಮಾಡಿರೋರು, ಅಂದರೆ ನಾವು ಮುಂದೆ ಏನಾರ ನಮ್ಮ ಮುಂದೆ ಒಂದು ಏನಾರ ಜೀವ ಹೋದಾಗ ಒಂದು ನಮ್ಮ ಕಣ್ಣು ದಾನ ಮಾಡ್ಬೋದು, ಅಥವಾ ಒಂದು ಫ್ಯೂಚರ್ಲಿ ನಮ್ಮಿಂದ ಒಂದು 4-5 ಜನಕ್ಕೆ ಮುಂದೆ ಏನಾರ ಒಂದು ಆರ್ಗನ್ ಡೊನೇಷನ್ ಮಾಡ್ಬೋದು ಅಂತ ಪ್ಲೆಡ್ಜ್ ಮಾಡಿದವರು ತುಂಬ ಕಮ್ಮಿ. ಆ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ಸ್ ಇದನ್ನು ಯಾವ ಮೂಮೆಂಟಲ್ಲಿ ಯಾವ ಥರ ಒಂದು ಡೊನೇಟ್ ಮಾಡ್ಬೋದು, ಇದರಿಂದ ಮಾಡೋದ್ರಿಂದ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ, ಮತ್ತು ಒಂದು ಎಷ್ಟು ಜನಕ್ಕೆ ಅಂದರೆ ಒಂದು ಇದರಿಂದ ಮರುಜೀವ ಯಾವ ರೀತಿಲಿ ಕೊಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮ. ಈಗ ನಮ್ಮ ಡಾಕ್ಟರ್ ಮಾದೇವ್ ಸರ್ ಇದ್ದಾರೆ. ಸರ್ ಇಸ್ ದಿ ICU ಸ್ಪೆಷಲಿಸ್ಟ್. ಯಾಕೆಂದರೆ ಅವರು ICUಲಿರೋದ್ರಿಂದ ತುಂಬ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ರಿಸೀವ್ ಮಾಡೋದ್ರಿಂದ. ವೈದ್ಯ ಡಾಕ್ಟರ್ ಉಪೇಂದ್ರ ಶೆಣೈ ಮಾತನಾಡಿ, ದೇಹದಿಂದ ಅಂಗಾಂಗ ಹೊರತೆಗೆಯಲು 2 ರಿಂದ 3 ಗಂಟೆಗಳ ಸಮಯ ಬೇಕಾಗುವುದು. ಹೃದಯ ತೆಗೆದ ನಂತರ 4 ಗಂಟೆಗಳ ಒಳಗೆ ಮತ್ತೊಬ್ಬರಿಗೆ ಕಸಿ ಮಾಡಬೇಕು ಎಂದರು. ಹೇಳಲಿಕ್ಕೆ ಬಯಸ್ತೀನಿ ಏನು ಅಂದರೆ, ನಮ್ಮ ದೇಶದಲ್ಲಿ ವಾಲಂಟ್ರಿ ಡೊನೇಷನ್ ಅಂದರೆ ಯಾರಾದರೂ ನಾನು ಒಪ್ಪಿಗೆ ಕೊಟ್ಟರೆ ಮರಣ ನಂತರ ನನ್ನ ದೇಹ ಅಂಗಾಂಗಗಳನ್ನು ತಗೊಂಡು ಬೇರೆಯವ್ರಿಗೆ ಕೊಡ್ಬೋದು ಅಂತ. ಹಲವಾರು ಪಾಶ್ಚಾತ್ಯ ದೇಶಗಳಲ್ಲಿ ಹೇಗಿದೆ ಅಂದರೆ ಆಪ್ಟ್ ಔಟ್, ಅಂದರೆ ಬೈ ಲಾ ಎಲ್ಲರದು ಆರ್ಗನ್ ಗೌರ್ಮೆಂಟ್ ತೆಗೆಯೋದಂತಲೇ ಡಿಸೈಡ್ ಮಾಡಿರುತ್ತೆ. ಯಾರ್ದಾದ್ರೂ ಮರಣ ಆಯಿತು ಅಂದರೆ ಅವ್ರ ಆರ್ಗನ್ಸ್ ತೆಗಿಬೋದು ಅಂತಲೇ ಸರ್ಕಾರದ ರೂಲು. ಈಗ ಯಾರಿಗಾದ್ರೂ ಬೇಡ ಅಂದರೆ ಅವ್ರು ಬೇಡ ಅಂತ ಬರ್ಕೊಡ್ಬೇಕು. ನಮ್ಮ ದೇಶದಲ್ಲಿ ನಮಗೆ ಬೇಕು ಅಂದರೆ ನಾವು ನಂದು ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ನಾವು ಬರ್ಕೊಡ್ಬೋದೇ ಹೊರತು ಸರ್ಕಾರ ಎಲ್ಲರದು ತೆಗೆಯೋ ಹಾಗೆ ರೂಲ್ ಇಲ್ಲ ನಮ್ಮ ದೇಶದಲ್ಲಿ. ಆಪ್ಟಿನ್ ಅಂತೀವಿ. ಆಪ್ಟಿನ್ ಅಂದರೆ ಜನರಿಗೊಂದು ಅದು ಸ್ವ ಇಚ್ಛೆಯಿಂದ ನಾನು ಕೊಡ್ತೀನಿ ಅಂತ ಬರೆದು ಕೊಟ್ಟರೆ ಮಾತ್ರ ತೊಗೊಳ್ಬೋದು. ಬೇರೆ ಹಲವಾರು ಪಾಶ್ಚಾತ್ಯ ದೇಶಗಳಲ್ಲಿ ಹೇಗಿದೆ ಅಂದರೆ ಸರ್ಕಾರದ ರೂಲ್ ಏನಂದರೆ ಎಲ್ಲರದು ತೆಗಿತೀವಿ, ಯಾರಿಗಾದ್ರೂ ಬೇಡ ಅಂದರೆ ನೀವು ಬೇಡ ಅಂತ ಬರ್ಕೊಡ್ಬೇಕು, ನಂದು ತೆಗಿಯಂಗಿಲ್ಲ ಅಂತ ಬರ್ಕೊಟ್ರೆ ಮಾತ್ರ ತೆಗಿಯಲ್ಲ, ಇಲ್ದಿದ್ರೆ ತೆಗಿಯೋದಂತಲೇ ಲೆಕ್ಕ. ಆ ರೀತಿ ಪಾಶ್ಚಾತ್ಯ ದೇಶಗಳಲ್ಲಿ ಎಲ್ಲಿ ರೂಲ್ ಇದೆಯೋ ಅಲ್ಲಿ ಟ್ರಾನ್ಸ್ಪ್ಲಾಂಟ್ಸ್ ಜಾಸ್ತಿ ಆಗುತ್ತೆ. ಕಾಯೋದು ಜನ ತುಂಬ ಕಡಿಮೆ ಇರ್ತಾರೆ ಲಿಸ್ಟು. ನಮ್ಮ ದೇಶದಲ್ಲಿ ಈ ಥರ ಆಪ್ಟಿನ್ ಇರೋದ್ರಿಂದ ಅಷ್ಟು ಆರ್ಗನ್ ಸಿಗ್ತಾ ಇಲ್ಲ. ಹಾಗಾಗಿ ಒಂದು ಅರಿವನ್ನು ಮೂಡಿಸೋದಕ್ಕೋಸ್ಕರ ಈ ವೈದ್ಯ ಡಾಕ್ಟರ್ ಕೆ ಮಹದೇವ ಮಾತನಾಡಿ, ಮೆದುಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಾಗ ವೈದ್ಯಕೀಯ ತಪಾಸಣೆ ನಡೆಸಿ ಮೆದುಳು ಸಾವು ಎಂದು ದೃಢಪಡಿಸಲಾಗುತ್ತದೆ ಎಂದರು. ರೋಗಿಗಳಿಗೆ ಅಂಗಾಂಗ ವೈಫಲ್ಯ ಇರುತ್ತೆ. ಸುಮಾರು ಜನ ಕಿಡ್ನಿ ಮತ್ತು ಲಿವರ್ಗೋಸ್ಕರ ಕಾಯ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ನಾನು ICUನಲ್ಲಿ ಕೆಲಸ ಮಾಡೋದು. ಎಷ್ಟೊಂದು ಜನಕ್ಕೆ ತುಂಬ ಪೆಟ್ಟು ಬಿದ್ದುಬಿಟ್ಟಿರುತ್ತೆ, ಆಕ್ಸಿಡೆಂಟಾಗಿ ತಲೆಗೆ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದುಬಿಟ್ಟಿರುತ್ತೆ. ಅಂಥವ್ರಿಗೆ ಟ್ರೀಟ್ಮೆಂಟ್ ಎಷ್ಟೇ ಕೊಟ್ಟರು ಸ್ಪಂದಿಸಲ್ಲ. ಕೆಲವರು ಡೌನ್ ಆಗಿಬಿಟ್ಟು ಮೆದುಳು ನಿಷ್ಕ್ರಿಯ ಆಗಿರುತ್ತೆ. ಆದರೆ ಹಾರ್ಟ್ ಮಾತ್ರ ವೆಂಟಿಲೇಟರಲ್ಲಿ ಸಪೋರ್ಟಿಂದ ಹಾರ್ಟ್ ಮಾತ್ರ ನಡೀತಿರುತ್ತೆ, ಬೇರೆ ಆರ್ಗನ್ಸ್ ಎಲ್ಲ ಕೆಲಸ ಮಾಡ್ತಿರ್ತವೆ. ಆದರೆ ಮೇಯ್ನ್ ಏನು ಸಿಗ್ನಲ್ಸ್ ಎಲ್ಲ ಬ್ರೈನಿಂದ ಬರಬೇಕು. ಆ ಬ್ರೈನೇ ನಿಷ್ಕ್ರಿಯ ಆದಮೇಲೆ ಈ ಹಾರ್ಟು ಇದು ಎಷ್ಟೇ ಕೆಲಸ ಮಾಡಿದ್ರೂ ಪೇಷಂಟು ಏನು ಇಂಪ್ರೂವ್ ಆಗೋಲ್ಲ. ಈ ಥರ ಪೇಷಂಟ್ಸ್ಗೆ ನಾವು ಬ್ರೈನ್ ಡೆತ್ ಕ್ರೈಟೀರಿಯಾ ಅಂತಿರುತ್ತೆ. ಅದು ಗೌರ್ಮೆಂಟಿಂದನೇ ಜೀವನ ಸಾರ್ಥಕತೆಯಿಂದನೇ ಒಂದು ಕ್ರೈಟೀರಿಯಾ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಟೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ಇನ್ನೇನು ಅಂದರೆ ಇವ್ರದ್ದು ಆರ್ಗನ್ ಕೆಲಸ ಮಾಡ್ತಿದ್ರು, ಬೇರೆ ಆರ್ಗನ್ ಕೆಲಸ ಮಾಡ್ತಿದ್ರು, ಬ್ರೈನ್ ಡೆತ್ ಆಗಿಬಿಟ್ರೆ ಅದು ಡೆತ್ ಲೆಕ್ಕನೇ. ಆ ಪರಿಸ್ಥಿತಿಗೆ ಹೋದಾಗ ಇಂಥವರಿಂದ ನಾವು
ಅವರು ಡೆತ್ ಅಂತ ಡಿಕ್ಲೇರ್ ಮಾಡಿಬಿಟ್ಟು ಬೇರೆ ಆರ್ಗನ್ಸು ಕಿಡ್ನಿ ಲಿವರು ಲಂಗ್ಸು ಹಾರ್ಟು ಇದನ್ನು ತೊಗೊಂಡು ಬೇರೆ ಪೇಷಂಟ್ಸ್ ಯಾರು ಪಾಪ ಕಾಯ್ತಾ ಇರ್ತಾರೆ ಅವರಿಗೆ ನಾವು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಎಷ್ಟೊಂದು ಜನಕ್ಕೆ ಅರಿವೇ ಇರಲ್ಲ. ಕೆಲವು ಫ್ಯಾಮಿಲೀಸ್ ಇರುತ್ತೆ, ಅಯ್ಯೋ ಸಾರ್ ನೀವು ಮುಂಚೆನೇ ಹೇಳ್ಬಿಟ್ಟಿದ್ರೆ ಇವರಾದರೂ ಬದುಕಲಿಲ್ಲ, ಇವರಿಂದ ಬೇರೆಯವರಾದರೂ ಬದುಕಲಿ ಅಂತ ಫ್ಯಾಮಿಲೀಸ್ ತುಂಬ ಇರ್ತದೆ. ಅಂಥವ್ರಿಗೆ ಗೊತ್ತೇ ಇರಲ್ಲ ಮಾಹಿತಿಗಳು ಪಾಪ, ಆಮೇಲೆ ಬಂದು ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾವೀಗ 13ನೇ ತಾರೀಕು ಆರ್ಗನ್ ಡೊನೇಷನ್ ಡೇ ಆದ್ದರಿಂದ ನಾವಿದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಈಗ ಮೊನ್ನೆ ನಮ್ಮ ಆಸ್ಪತ್ರೆಯಲ್ಲಿ ರಾಚಯ್ಯ ಅಂತ 60 ವರ್ಷದವರು ಪಾಪ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಅವ್ರಿಗೂ ಬರೀ ಬ್ರೈನ್ ಮಾತ್ರ ಕೆಲಸ ಮಾಡ್ತಿರ್ಲಿಲ್ಲ, ಸ್ಟಾಪ್ ಆಯಿತು. ಬ್ರೈನ್ ಡೆತ್ ಅಂತ ಡಿಕ್ಲೇರ್ ಮಾಡಿದ್ವಿ. ಬೇರೆ ಆರ್ಗನ್ಸ್ ಎಲ್ಲ ಚೆನ್ನಾಗಿತ್ತು, ಅವರು ಚೆನ್ನಾಗಿ ಹೊಲದಲ್ಲಿ ಕೆಲಸ ಮಾಡೋರು. ಅವ್ರದ್ದು ಆರ್ಗನ್ಸ್ನ ನಾವೀಗ ಬೇರೆಯವರಿಗೆ ಮಾಡಿದ್ದೀವಿ. ಈಗ ಕಿಡ್ನಿ ಮತ್ತು ಲಿವರು ನಮ್ಮ ಹಾಸ್ಪಿಟ್ಲಲ್ಲೇ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಅವರಿಬ್ಬರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕಣ್ಣು ಮತ್ತು ಇದು ಬೇರೆ ಕಿಡ್ನಿಯಿಂದೆಲ್ಲ ಬೇರೆ ಕಡೆಗೂ ಹೋಗಿದೆ. ಅದರಿಂದ ಅವರು ಅಲ್ಲಿ ಯಾರು ಡೊನೇಷನ್ ಅವರು ಪಡೆದಿರ್ತಾರೆ ಅವರು ನನ್ನ ಪ್ರಕಾರ ಚೆನ್ನಾಗಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಯಾರ್ಯಾರಿಗೆ ಈ ಥರ ತೊಂದರೆಗಳಿರುತ್ತೆ ಅವ್ರಿಗೆ ಆರ್ಗನ್ ಸಿಕ್ತಂಗೆ ಆಗುತ್ತೆ. ಫ್ಯಾಮಿಲಿಗೂ ಈಗ ಅವ್ರ ಮಗ ಬಂದು ಹೇಳ್ತಾಯಿದ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ಅವ್ರಿಗೊಂದು ಏನೋ ಒಂದು ದಾನ ಮಾಡಿ ಒಂದು ಒಳ್ಳೆ ಖುಷಿ. ಅವ್ರ ತಂದೆ ಆ್ಯಕ್ಚುಲಿ ಅವ್ರ ಮಗ ಹೇಳ್ತಾಯಿದ್ರು ಎಲ್ಲರಿಗೂ ಸಹಾಯ ಮಾಡೋರು ಅಂಥವ್ರು. ಈ ಥರನೂ ಅವರು ಬೇರೆಯವರಿಂದ ಬದುಕ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಈ ಥರ ಎಷ್ಟೊಂದು ಜನಕ್ಕೆ ನಮಗೆ ಅವೇರ್ನೆಸ್ಸೇ ಇರಲ್ಲ. ಈ ಕಾರ್ಯಕ್ರಮದ ಮೂಲಕ ನಾವು ಈ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂತಲೇ ನಾವು ಇವತ್ತು ಈ ದಿವಸ ಬಂದಿದ್ದೀವಿ. ವೈದ್ಯ ಡಾಕ್ಟರ್ PT ವಿಪಿನ್ ಕಾವೇರಪ್ಪ ಮಾತನಾಡಿ, ಭಾರತದಲ್ಲಿ ಪ್ರಸ್ತುತ ಸುಮಾರು 15 ಕೋಟಿ ಜನರು ಕಿಡ್ನಿ ಸಂಬಂಧಿತ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಕರ್ನಾಟಕದಲ್ಲೇ ಸುಮಾರು 5,000ಕ್ಕೂ ಹೆಚ್ಚು ರೋಗಿಗಳು ಕಿಡ್ನಿ ಕಸಿಗಾಗಿ ಕಾಯುತ್ತಿದ್ದಾರೆ ಎಂದರು. ಹಾಗಾಗಿ ಅಂಗಾಂಗ ದಾನ ಮಾಡಲು ಸಾರ್ವಜನಿಕರು ಮುಂದೆ ಬರಬೇಕೆಂದು ಅವರು ಮನವಿ ಮಾಡಿದರು. ವಿಶ್ವದಲ್ಲೇ ಮೋಸ್ಟ್ ಕಾಮನ್ ಆಗಿ ಟ್ರಾನ್ಸ್ಪ್ಲಾಂಟ್ ಮಾಡುವಂತಹ ಅಂಗ ಕಿಡ್ನಿ. ಇಂಡಿಯಾದಲ್ಲೂ ಕೂಡ ಹಾಗೆಯೇ. ಐ ಥಿಂಕ್ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದೆ, ಆವಾಗ ನಾವು ಕಿಡ್ನಿ ಫೇಲಿಯರ್ ಬಗ್ಗೆ ಮಾತಾಡಿದ್ವಿ. ಇವಾಗ ಭಾರತದಲ್ಲಿ 15 ಕೋಟಿ ಜನರಿಗೆ ಕಿಡ್ನಿಯಲ್ಲಿ ತೊಂದರೆ ಇದೆ. ಇದರಲ್ಲಿ ಸಿಗ್ನಿಫಿಕೆಂಟ್ ಪ್ರಪೋರ್ಷನ್ಗೆ ಕಿಡ್ನಿ ಕಂಪ್ಲೀಟಾಗಿ ಫೇಲ್ ಆಗಿರುತ್ತೆ. ನಾನು ಕೂಡ ಡೇ ಟು ಡೇ ಬೇಸಿಸಲ್ಲಿ ಕಿಡ್ನಿ ಫೇಲಿಯರ್ ಆದಂತಹ ಪೇಷಂಟನ್ನೇ ಡೀಲ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಪೇಷಂಟ್ಸ್ ಡಯಾಲಿಸಿಸ್ ಮಾಡ್ತಾ ಇರ್ತಾರೆ. ಮೋಸ್ಟ್ ಆಫ್ ದೀಸ್ ಡಯಾಲಿಸಿಸ್ ಮಾಡುವವರು ಆರ್ಗನ್ಗೋಸ್ಕರ ಅಪ್ಲಿಕೇಶನ್ ಕೊಟ್ಟು ಜೀವನ ಸಾರ್ಥಕತೆಯಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿರ್ತಾರೆ. ಈಗ ನಾವು ಕರ್ನಾಟಕದಲ್ಲಿ ಒಟ್ಟು ಕಿಡ್ನಿಗೋಸ್ಕರ ವೆಯ್ಟ್ ಮಾಡ್ತಿರೋರ ಸಂಖ್ಯೆ ನೋಡಿದರೆ ಅರೌಂಡ್ 5,000 ಜನರು ಕಿಡ್ನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಮರಣ ನಂತರ ಡೊನೇಷನ್ ಮಾಡುವಂಥವರು ಕಳೆದ ವರ್ಷ 2025ರಲ್ಲಿ ಕೇವಲ 150 ಡೊನೇಷನ್ಗಳಾಗಿದೆ ಕರ್ನಾಟಕದಲ್ಲಿ. ಇನ್ಫ್ಯಾಕ್ಟ್ ದಟ್ ವಾಸ್ ಹೈಯೆಸ್ಟ್ ನಂಬರ್. ಅದಕ್ಕಿಂತ ಮುಂಚೆ ಕಮ್ಮಿ ಆಗ್ತಿತ್ತು, 5 ವರ್ಷದಿಂದ ಇನ್ನೂ ಕಮ್ಮಿ ಆಗ್ತಾಯಿತ್ತು. ಬಟ್ ಲಾಸ್ಟ್ ಟೈಮ್ ಮ್ಯಾಕ್ಸಿಮಮ್ ನಂಬರ್ ನಾವು ಅಚೀವ್ ಮಾಡಿದ್ದು 151. ಅಪ್ರಾಕ್ಸಿಮೇಟ್ಲಿ 300 ಕಿಡ್ನಿಗಳು ಡೊನೇಷನ್ಗೆ ಬಂದಿದೆ. ಬಟ್ ವೆಯ್ಟ್ ಮಾಡ್ತಿರೋದು 5,000. ಪ್ರತಿ ವರ್ಷ 1,000 ಗಟ್ಟಲೆ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಿದೆ. ಬಟ್ ಅನ್ಫಾರ್ಚುನೇಟ್ಲಿ ಮರಣ ನಂತರ ಏನು ಡೊನೇಷನ್ ಬರ್ತಿದೆ ಅದು ಸೈಮಲ್ಟೇನಿಯಸ್ಲಿ ಜಾಸ್ತಿ ಆಗ್ತಿಲ್ಲ. ತುಂಬ ಕೊರತೆ ಇದೆ. ಹಾಗೆ ಪೇಷಂಟ್ಗಳು ಡಯಾಲಿಸಿಸಲ್ಲೇ ಕಂಟಿನ್ಯೂ ಮಾಡ್ತಾರೆ. ಅತ್ತ KRS ಡ್ಯಾಮ್ನಿಂದ ತಮಿಳುನಾಡಿಗೆ ಕಾವೇರಿ ನೀರು, ಇತ್ತ ಕಾವೇರಿ ಕೊಳ್ಳದ ರೈತರಿಗೆ ಮಾತ್ರ ಕಟ್ಟು ಪದ್ಧತಿ ನೀರು. ಮಂಡ್ಯದಲ್ಲಿ ಮುಂದುವರೆದ ಕಾವೇರಿ ಹೋರಾಟ. ತಮಿಳುನಾಡಿಗೆ ನೀರು ಬಿಡುಗಡೆ ಹಾಗೂ ರೈತರಿಗೆ ಕಟ್ಟು ಪದ್ಧತಿ ಖಂಡಿಸಿ ಪ್ರತಿಭಟನೆ. ಮಂಡ್ಯದ ಸಂಜಯ ವೃತ್ತದಲ್ಲಿ ಬೊಗಸೆ ನೀರು ಚಳುವಳಿ. ಬೊಗಸೆ ನೀರು ಕುಡಿಯುವ ಮೂಲಕ ಆಕ್ರೋಶ. ವಿಭಿನ್ನ ಚಳುವಳಿ ಮೂಲಕ ರೈತ ಸಂಘ ಹಾಗೂ ಕನ್ನಡ ಸೇನೆ ಕಾರ್ಯಕರ್ತರು ಆಕ್ರೋಶ. ಬಂದ್ಬಿಟ್ಟಲ್ಲ ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಬೊಗಸೆ ನೀರನ್ನು ಕೊಟ್ಟಂತ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಪ್ರತಿಭಟನೆ.
ಕೆಆರ್ಎಸ್ ಅಣೆಕಟ್ಟೆಯಿಂದ ಸರ್ಕಾರ ತಮಿಳುನಾಡಿಗೆ ನೀರು ಬಿಡುತ್ತಿದೆ. ಡ್ಯಾಂನಲ್ಲಿ ಕೇವಲ 109 ಅಡಿ ಮಾತ್ರ ನೀರಿದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡಲಾಗುತ್ತಾ ಇದೆ. ನಮ್ಮ ರೈತರಿಗೆ ಬೊಗಸೆಯಷ್ಟು ನೀರು ಕೊಟ್ಟು ಉಳಿದ ನೀರನ್ನು ತಮಿಳುನಾಡಿಗೆ ಬಿಡುತ್ತಿದ್ದಾರೆ. ಕನ್ನಡ ಸೇನೆ ರೈತ ಸಂಘಟನೆ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಮಾತು ತಪ್ಪಿ ವಚನಭ್ರಷ್ಟರಾಗಿರುವ 18,000 ಕ್ಯೂಸೆಸ್ ತಮಿಳುನಾಡಿಗೆ ಬಿಡ್ತಾ ಇರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ನಾವು ಬೊಗಸೆ ನೀರು ಕುಡಿಯೋದರ ಮೂಲಕ ವಿನೂತನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳೇ, ಈಗಾಗಲೇ ಕಪಿನಿ ಜಲಾಶಯದಲ್ಲಿ 7 ಅಡಿ ಕಮ್ಮಿ ಆಗಿದೆ. ಕಪಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ಈ ಸಂದರ್ಭಕ್ಕೆ ನೀವು ತಮಿಳುನಾಡಿಗೆ ಬಿಟ್ಟು ಕರ್ನಾಟಕ ರಾಜ್ಯದ ಜನರ ವಚನಭ್ರಷ್ಟರಾಗಿದ್ದೀರಿ. ನಿನ್ನೆ ನಡೆದ ನೀರಾವರಿ ಸಚಿವರ ಕಾವೇರಿ ಕೊಳದ ರೈತರ ಸಭೆ ಮತ್ತು ಶಾಸಕರ ಸಭೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕರು ಮಾತಾಡಿದ್ರು ಕೂಡ ಯಾರು ಅವ್ರ ಮಾತಿಗೆ ಧ್ವನಿಗೂಡಿಸದೆ ಕಾವೇರಿ ಕೊಳದ ಜನರ ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ಆಧಾರದ ಮೇಲೆ, ಯಾವ ವೀಕ್ಷಣೆ ಮಾಡಿ, ಎಷ್ಟು ಬೆಳೆಗಾಗಿ ನೀವು 4 ಕಟ್ಟು ಪದ್ಧತಿಯ ನಿಯಮವನ್ನು ಅನುಸರಿಸಿದ್ದೀರಾ ಅದನ್ನು ಬಹಿರಂಗಪಡಿಸಬೇಕು ಅಂತೇಳಿ ಜಲಸಂಪನ್ಮೂಲ ಸಚಿವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ. 1 ತಿಂಗಳೇ 1ರಂತೆ 4 ತಿಂಗಳು 4 ಕಟ್ಟು ನೀರು ಕೊಟ್ಬಿಟ್ರೆ ನೀವು ಹೇಳಿದ ತಕ್ಷಣ ನಾವು ಜೀವ ಉಳಿಸ್ಕೊಂಡು ಇರ್ಬೇಕಾ? ರೈತರು ಅಂದ್ರೆ ಏನು ಕಾರ್ಕಸ ಅನ್ಕೊಂಡಿದ್ದೀರಾ? ಯಾವ ರೈತರು ಬೆಳೆದಂತ ಬೆಳೆಗಳು ಎಷ್ಟು ರಕ್ಷಣೆಗಾಗಿ ನೀವು ಕ್ರಮ ಕೈಗೊಂಡಿದ್ದೀರಾ? AC ಕಚೇರಿಯಲ್ಲಿ ಕುತ್ಕೊಂಡು ನೀವು ಇಲ್ಲಿ ತೀರ್ಮಾನ ಮಾಡಿದ್ರೆ ರೈತರು ಬೀದಿಲಿ ತಂದು ನಿಲ್ಲಿಸಿ ನೀವು ಅವಮಾನ ಮಾಡ್ತಾ ಇದ್ದೀರಾ. ಮತ ಕೊಟ್ಟ ಜನರಿಗೆ ಋಣ ತೀರಿಸಬೇಕಾಗಿರುವಂಥವ್ರು ಋಣ ಭಾರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ತಮಿಳುನಾಡಿಗೆ 18,000 ಕ್ಯೂಸೆಸ್ ನೀರು ಒಟ್ಟಾಗ್ತಾ ಇದೆ. ಇಡೀ ಮಂಡ್ಯದ ಮಾಧ್ಯಮಗಳು ನಿನ್ನೆ ಪೂರ್ತಿ ವರದಿಯನ್ನು ಎಳೆ ಮಾಧ್ಯಮ ವರದಿಯನ್ನು ಮಾಡಿದೆ. ಇದಕ್ಕೆ ಸ್ಪಷ್ಟನೆ ನೀಡಬೇಕು ಅಂತೇಳಿ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಕೂಡಲೇ ತಮಿಳುನಾಡಿಗೆ ಬಿಡುತ್ತಿರುವ ನೀರು ನಿಲ್ಲಿಸಬೇಕೆಂದು ಆಗ್ರಹ. ಕಟ್ಟು ಪದ್ಧತಿ ನೀರು ಬಿಟ್ಟು ರೈತರಿಗೆ ಖಾಯಂ ನೀರನ್ನು ಕೊಡಬೇಕು ಎಂದು ಆಗ್ರಹ. ಇದು ನಮ್ಮ ಕನ್ನಡ ನಾಡಿನ, ಅದರಲ್ಲೂ ವಿಶೇಷವಾಗಿ ಕಾವೇರಿ ಕೊಳ್ಳದ ರೈತರ ದೌರ್ಭಾಗ್ಯ ಅಂತಲೇ ಹೇಳಬೇಕು. ಕನ್ನಂಬಾಡಿ ಕಟ್ಟಿದ್ದ ಮಹಾರಾಜರು ಅವರ ಅರಮನೆ ಒಡವೆನ ಅಡಮಡಿಗೆ ತಮಿಳುನಾಡಿಗೆ ನೀರು ಬಿಡೋಕ್ಕಲ್ಲ. ಇವತ್ತು ನಮ್ಮ ರೈತರ ಹಿತವನ್ನು ಕಾಪಾಡಬೇಕಾದಂಥ ಸರ್ಕಾರ ನಾವು ಯಾವುದೇ ಕಾರಣದಲ್ಲೂ ರೈತರ ಕೈ ಬಿಡೋಲ್ಲ, ನಿಮ್ಮ ಒಟ್ಟಿಗೆ ನಾವು ಇದ್ದೇವೆ ಅಂತೇಳಿ ಬಡಾಯಿ ಕೊಚ್ಕೊಂಡು ಇವತ್ತು ಕಟ್ಟು ಪದ್ಧತಿಯಲ್ಲಿ ನೀರು ಬಿಡ್ತೀವಿ. ನೀವು ಅರೆ ಕುಷ್ಕಿ ಬೆಳೆ ಬೆಳೀರಿ, ಭತ್ತ ಕಬ್ಬು ಹಾಕ್ಬೇಡಿ, ಹುರುಳಿ ಬೆಳೀರಿ ಅಂಥೇಳಿ ನಮ್ಮ ಈ ಭಾಗದ ರೈತರ ಕೈಗೆ ಚಿಪ್ಪು ಕೊಟ್ಟಂಥ ಸರ್ಕಾರ ಅಂತಂದರೆ ಇದು ಅತಿಶಯೋಕ್ತಿಯಲ್ಲ. ಈ ಕೂಡಲೇ ಏನು ಕಟ್ಟು ಪದ್ಧತಿಯಲ್ಲಿ ನೀರು ಬಿಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನು ಪುನರ್ವಿಮರ್ಶೆ ಮಾಡಿ ಸಂಪೂರ್ಣವಾಗಿ ನಮ್ಮ ಬೆಳೆಗಳಿಗೆ ನೀರನ್ನು ಹರಿಸಬೇಕು. ಇಲ್ಲದೇನೋದ್ರೆ ನಾವು ಕರ ನಿರಾಕರಣೆ ಚಳವಳಿಯನ್ನು ಇಡೀ ಕಾವೇರಿ ಕೊಳ್ಳದಲ್ಲಿ ನಾವು ಮಾಡಬೇಕಾಗುತ್ತೆ. ಯಾರೂ ಕೂಡ ರೈತರು ಟ್ಯಾಕ್ಸ್ ಕಟ್ಟಬಾರ್ದು ಅನ್ನೋ ಒಂದು ಆಂದೋಲನವನ್ನು ನಾವು ಕೈಗೆತ್ತಿಕೊಳ್ಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನೇ ಇವತ್ತು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಉಡುಪಿಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಬಸ್ ಮಂಗಳೂರು ಬೆಂಗಳೂರು ಹೆದ್ದಾರಿಯ ನಲ್ಲಿಗೆರೆ ಕ್ರಾಸ್ ಬಳಿ ಅಪಘಾತಕ್ಕೀಡಾಗಿ 2 ಮೃತಪಟ್ಟು 20 ಮಂದಿ ಗಾಯಗೊಂಡಿದ್ದಾರೆ. ಅಪಘಾತದ ಮಾಹಿತಿ ತಿಳಿದ ತಕ್ಷಣ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಅಗತ್ಯ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗಾಯಾಳುಗಳ ಚಿಕಿತ್ಸೆಗೆ ಜಿಲ್ಲಾಡಳಿತದಿಂದ ಅಗತ್ಯ ನೆರವು ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಕ್ಕಳ ಆರೋಗ್ಯ ಸಂವರ್ಧನೆಗೆ ಸಂಜೀವಿನಿಯಾಗಿರುವ ಹಾಲು ಅಮೃತಕ್ಕೆ ಸಮಾನವಾದ್ದರಿಂದ ಹಾಲಿಗೆ ನೀರನ್ನು ಬೆರೆಸಿ ಕಲಬೆರಕೆ ಮಾಡದೆ ರೈತ ಬಾಂಧವರು ಡೈರಿಗೆ ಪರಿಶುದ್ಧವಾದ ಹಾಲನ್ನು ಸರಬರಾಜು ಮಾಡಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡಬೇಕು ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಕರೆ ನೀಡಿದರು. ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಮಾಚುಗೋನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಅವರು ಮಾತನಾಡಿದರು. ಹಾಲು ಅಮೃತಕ್ಕೆ ಸಮಾನವಾದ್ದರಿಂದ ಹಾಲಿಗೆ ನೀರು ಸೇರಿಸದೆ ಮೈದಾ, ವಾಷಿಂಗ್ ಸೋಡಾ, ಯೂರಿಯಾ ಮತ್ತಿತರ ಯಾವುದೇ ವಸ್ತುಗಳನ್ನು ಸೇರಿಸಿ ಕಲಬೆರಕೆ ಮಾಡದೆ ಪರಿಶುದ್ಧವಾದ ಹಾಲನ್ನು ಡೈರಿಗೆ ಸರಬರಾಜು ಮಾಡಿ ಡೈರಿಯನ್ನು ಅಭಿವೃದ್ಧಿಯ ಪಥದತ್ತ ಮುನ್ನಡೆಸುವ ಜೊತೆಗೆ ತಾವುಗಳು ಕೂಡ ಮಿಶ್ರತಳಿಯ ಹಸುಗಳು ಹಾಗೂ ಎಮ್ಮೆಗಳನ್ನು ಸಾಕಿ ಉತ್ತಮವಾದ ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಿ ಹೆಚ್ಚಿನ ಲಾಭ ಗಳಿಸಬೇಕು ಎಂದು ಮನವಿ ಮಾಡಿದ್ರು. ಸಪ್ಲೈ ಜಾಸ್ತಿ ಸಿಕ್ಕಿದಾಗ ಅಳುಚೋಳ ಬೆಳಗಿರ್ತದೆ ಮಿಲ್ ಕುಡಿಯೋದಾಗ. ಈ ಕಾಫಿ ಬೀಜ ಸಿಪ್ಪೆ ಕಂಪಲ್ಸರಿ ಮಿಕ್ಸ್ ಇರ್ತದೆ, ಸ್ವಲ್ಪ ಕಮ್ಮಿ ಮಾಡಿರ್ತಾರೆ. ಆಗ
ಕಾಫಿ ಬೀಜ ಸಿಪ್ಪೆನ ಜಾಸ್ತಿ ಮಾಡಿದಾಗ ಅದು ಕಪ್ಪು ಆಯ್ತದೆ, ಅಳುಜೋಳ ಸ್ವಲ್ಪ ಕಮ್ಮಿ ಇರ್ತದೆ. ಕಾಫಿ ಬೀಜ ಸಿಪ್ಪೆ ಒಣದ ಮೇಲೆ ಹೆಂಗಿರ್ತದೆ? ಬೆಳಗಿರ್ತದ. ಒಣದ ಮೇಲೆ ಕರ್ಗಾಯ್ತದೆ, ಮೊದಲು ಕೆಂಪಾಗಿರ್ತದೆ ಹಣ್ಣಲ್ಲಿ, ಅದು ಸಿಪ್ಪೆ ಆದ್ಮೇಲೆ ಒಣಗಿಸ್ತಾರೆ, ಒಣಗ ಕಪ್ಪಾಗಿರ್ತದೆ, ಅದನ್ನು ತಗೊಬರ್ತಾರೆ. ನಿಮ್ಮಲ್ಲೇ ಗಾಡಿನಲ್ಲಿ ಕುಮಾರನಳ್ಳಿ ಎಲ್ಲ ಹೊಡಿತಿದ್ರು, ಈಗ ನಿಲ್ಸವ್ರೆ. ನೀನು ಬಂದು ಹೊಡಿ, ಒಂದು ಪದನೆ ಮಾಡ್ಕೊಂಡು ಹೇಳ್ತೀನಿ, ಇಲ್ಲೇ ಇದರಲ್ಲಿ ಫುಟ್ಪಾತಲ್ಲಿ ಫ್ಯಾಕ್ಟ್ರಿ ಅದು ತಂದು ಹಾಕ್ತಾರೆ, ನಿಮ್ಗೆ ಗೊತ್ತಾಯ್ತದೆ. ನೋಡ್ಲೇಬೇಕಾದ್ರೆ ಆ ಪ್ಲಾಂಟ್ ವಿಸಿಟ್ಗೆ ನಿಮ್ಗೆ ಒಂದ್ಸತಿ ಕಳಿಸ್ಕೊಡ್ತೀನಿ, ಕರ್ಕೊಂಡೋಗಿ ಒಂದು 4 ಜನ 10 ಜನ ನೋಡಿ. ನಮ್ಮ ಡೈರಿ ನೋಡಿಲ್ಲ, ಒಂದ್ಸತಿ ಕರ್ಕೊಂಬ, ಮಂಡ್ಯ ಡೈರಿ ತೋರಿಸ್ತೀನಿ ಬಾ. ಯಾವುದೇ ಒಂದು ಮುಚ್ಚಿಡೋ ಅಂಥದ್ದಿಲ್ಲ. ಕೇರ್ಪೇಟೆ ಸಿಲ್ಲಿಂಗ್ ಸೆಂಟರ್ ಬರೋದು, ಗೇಟ್ ತೆಗೆದು CC ಕ್ಯಾಮ್ರಾ ಹಾಕಿ ಬಿಗಿಯಾಗಿ ಇಟ್ಟಿದ್ದೀವಿ. ನಿಮ್ಮ ಹಾಲಿಗೆ ಗ್ರೇಸು ಇನ್ನೊಂದು ಒತ್ತು ಕೊಟ್ಟು ಕೊಡ್ಸೋ ಅಂತ ಲೆವೆಲ್ಗೆ ಹಾಕೋಯ್ತೀರಿ. ಈಗ 10 ಲೀಟ್ರದ್ದು ಹೇಳಿದೆ, 10 ಲೀಟ್ರ್ ಸಾಧೆ ನಿಂದು HFS ನೀನು 3 8 ಬತ್ತಾದೆ, 3 8ಕ್ಕೆ 3 30 3 ಕೊಡ್ತಿದ್ಯಲ್ಲ, ಎಷ್ಟು 33 ಬತ್ತಾದ ನಿಂಗೆ? ಹಾಂ ಆಯ್ತಲ್ವಪ್ಪ. ಈಗ ನಿನಗೆ ಬರ್ತೀನಿ, 2 ಜರ್ಸಿ ಇದೇ ಹಸ ಮಾರಿ 2 ಜರ್ಸಿ ತಗೋದ. ತಡಿ ಕೇಳ್ಕೊಂಡು ಅರ್ಥ ಮಾಡ್ಕೊ. ಈಗ ಪೂರ್ತಿಯ 2 ಹಸನು 1 ಹಸಿ ದುಡ್ಡಿಗೆ 2 ಜರ್ಸಿ ಬರ್ತದೆ. 5 ಲೀಟರ್ 2 ಜರ್ಸಿ ಸಿಗ್ತವೆ, 4.5 ಲೀಟರ್ ಸಿಗ್ತದೆ. 5 ಲೀಟರ್ 2 ಜರ್ಸಿ ಕಟ್ಟಿದ್ರೆ ನೀನು ಪೀಡ್ಸ್ ಎಷ್ಟು ಹಾಕ್ತಿ? 4 kg, 2 ಹಸಿಗೆ ಹಾಕೋದು 2 kg, 5 ಲೀಟರ್ ಅಲ್ಲ. ಇದೇ ಸಂದರ್ಭದಲ್ಲಿ ಡೈರಿಗೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಹಾಲು ಉತ್ಪಾದಕರು ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಂಘದ ಅಧ್ಯಕ್ಷೆ ಸುಂದ್ರಮ್ಮ ರವಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯದರ್ಶಿ ಚಂದ್ರಪ್ರಭಾ ಹಾಗೂ ಹಾಲು ಪರೀಕ್ಷಕಿ ರುಕ್ಮಿಣಿ ಹಾಜರಿದ್ದರು. ಕಿಕ್ಕೇರಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನ ತೆರವಾಗಿದ್ದ ಹಿನ್ನೆಲೆಯಲ್ಲಿ ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷರ ಸ್ಥಾನಕ್ಕೆ ಕೆಪಿಸಿಸಿ ಸದಸ್ಯರಾದ ಕಿಕ್ಕೇರಿ ಸುರೇಶ್ ರವರ ಮಾರ್ಗದರ್ಶನದಲ್ಲಿ KT ರಮೇಶ್ ರವರನ್ನು ಹೊರತುಪಡಿಸಿ ಮತ್ಯಾರೂ ನಾಮಪತ್ರ ಸಲ್ಲಿಕೆ ಮಾಡದ ಹಿನ್ನೆಲೆಯಲ್ಲಿ KT ರಮೇಶ್ ರವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ KT ರಮೇಶ್ ಮಾತನಾಡಿ, ಸಂಘದ ಎಲ್ಲ ನಿರ್ದೇಶಕರು ಮತ್ತು ಕೆಪಿಸಿಸಿ ಸದಸ್ಯರಾದ ಕಿಕ್ಕೇರಿ ಸುರೇಶ್ ರವರು ಮತ್ತು ಸಂಘದ ಸದಸ್ಯರು ನನ್ನ ಮೇಲೆ ವಿಶ್ವಾಸವಿಟ್ಟು 2ನೇ ಬಾರಿಗೆ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ನಂಬಿಕೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದರು. ಅಧ್ಯಕ್ಷರಾಗಿ ಕಿಕ್ಕೇರಿ ಸುರೇಶ್ ಅವರನ್ನು ಆಯ್ಸಿದ್ದಾರೆ ಹಾಗೂ ನಮ್ಮ ಹಾಲು ಉತ್ಪಾದಕ ಮೆಂಬರ್ ಸದಸ್ಯರು ಹಾಗೂ ಎಲ್ಲ ಸೇರಿ ಅವಿರೋಧವಾಗಿ 2ನೇ ಬಾರಿಗೆ ನನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮಗಳಿದ್ದು ಡೈರಿ ವಿಚಾರದಲ್ಲಿ 3 ವರ್ಷದಿಂದ ಯಾವುದೋ ಕೋರ್ಟು ಕಚೇರಿ ಇತ್ತು, ಅದೆಲ್ಲ ಸರಿಸಮಾನವಾಗಿ ಮಾಡಿ ತೀರ್ಮಾನ ಮಾಡಿಕೊಂಡು ನಾನು 2ನೇ ಬಾರಿಗೆ ಅಧ್ಯಕ್ಷರಾಗಿದ್ದೀನಿ. ಕಿಕ್ಕೇರಿ ಸುರೇಶ್ ಅವರಿಂದ ನಾವು ಅಧ್ಯಕ್ಷರಾಗಿರೋದು. ನಾವು ಕಾಂಗ್ರೆಸ್ ಪಕ್ಷದವರು. ಇನ್ನು ಮುಂದೆ ಏನೇ ವಿಚಾರಗಳಿದ್ರು ನಾವು ಸುರೇಶ್ ಅವ್ರ ಮುಖಾಂತರನೇ ಮುಂದೆ ನಡ್ಕೊಂಡು ಹೋಗ್ತೀವಿ. ಕೆಪಿಸಿಸಿ ಸದಸ್ಯರಾದ ಕಿಕ್ಕೇರಿ ಸುರೇಶ್ ರವರು ನೂತನ ಅಧ್ಯಕ್ಷರಿಗೆ ಸಿಹಿ ತಿನ್ನಿಸಿ ಶುಭ ಹಾರೈಸಿ ಮಾತನಾಡಿದರು. ಸಂಘವನ್ನು ಉನ್ನತ ಮಟ್ಟಕ್ಕೇರಿಸಿ ಸಂಘದ ಅಭಿವೃದ್ಧಿ ಜೊತೆಗೆ ಸಂಘದ ಹಾಲು ಉತ್ಪಾದಕರಿಗೆ ಸಂಘದಿಂದ ಸಿಗುವ ಸವಲತ್ತುಗಳನ್ನು ಸಕಾಲಕ್ಕೆ ಒದಗಿಸಿ ರೈತರ ಅಭಿವೃದ್ಧಿ ಶ್ರಮಿಸುವಂತೆ ಸಲಹೆ ನೀಡಿದರು. ಇವತ್ತು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ 2ನೇ ಬಾರಿ ಆಯ್ಕೆಯಾಗಿದ್ದಾರೆ. ನಮ್ಮೆಲ್ಲ ಸಂಸ್ಥೆಯ ನಿರ್ದೇಶಕರ ಸಹಕಾರದಿಂದ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಭಾಳ ದಿವಸದಿಂದ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಏನು ನಮ್ಮ ಉತ್ಪಾದಕರು ಇದ್ದಾರೆ ಅವ್ರಿಗೆ ಇವತ್ತವರೆಗೂ ಬೋನಸ್ ಕೊಟ್ಟಿಲ್ಲ. ಫಸ್ಟು ಬೋನಸ್ ಕೊಡೋ ಕೆಲಸ ಮಾಡಿ. ಯಾಕೆಂದರೆ ನೀವು ಎಲ್ಲಿವರೆಗೆ ಉತ್ಪಾದಕರನ್ನ ಚೆನ್ನಾಗಿ ನೋಡ್ಕೋತೀರ ಅಲ್ಲಿವರೆಗೆ ಸಂಸ್ಥೆ ಚೆನ್ನಾಗಿರ್ತದೆ. ಈಗಾಗಲೇ ಸಂಸ್ಥೆ ಸಾಕಷ್ಟು ಬೆನಿಫಿಟಲ್ಲಿದೆ. WQ ಎಷ್ಟು ಆದಾಯದಲ್ಲಿ ಇದೆಯಮ್ಮ? 1ನೇ ವರ್ಷದಲ್ಲಿ 18 ಲಕ್ಷ ಇತ್ತು. ಈಗ ಈ ನಮ್ಮ 2 ವರ್ಷ ಅವಧಿಯಲ್ಲಿ 68 ಲಕ್ಷ. 2 ವರ್ಷದಲ್ಲಿ 68 ಲಕ್ಷ ಆದಾಯ ಮಾಡಿದ್ದಾರೆ. ಇನ್ನು ಮುಂದೆ ಚೆನ್ನಾಗಿ ಆದಾಯ ಮಾಡಿ ಇನ್ನೊಂದಷ್ಟು ಡೆವಲಪ್ಮೆಂಟ್ ವರ್ಕನ್ನು ಮಾಡಲಿ. ಏನು ಉತ್ಪಾದಕರಿಗೆ ಸಾಕಷ್ಟು ಸವಲತ್ತುಗಳನ್ನ ಸರ್ಕಾರದ ವತಿಯಿಂದ ಮತ್ತು ಏನು ಮನಮೂಲಿನಲ್ಲಿ ನಮ್ಮವರೇ ನಿರ್ದೇಶಕರು ಇರೋದ್ರಿಂದ ಅಲ್ಲಿಂದ ಏನು ಬೇಕು ಸವಲತ್ತುಗಳು ಮತ್ತು ನಮ್ಮ ಮಿನಿಸ್ಟ್ರಿಂದ ಏನಾಗಬೇಕು ಅವೆಲ್ಲ ಮಾಡಿಸ್ಕೊಡುವ ಉತ್ಪಾದಕರ ಪರವಾಗಿ ನೀವೆಲ್ಲ ಕೆಲಸ ಮಾಡಬೇಕಂತ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ನಿಮಗೆಲ್ಲ ಒಳ್ಳೆಯದ. ಈ ಸಂದರ್ಭದಲ್ಲಿ ಸಂಘದ ನೂತನ ಅಧ್ಯಕ್ಷರಾದ KT ರಮೇಶ್, ಮಂಜೇಗೌಡ, ವಾಸುದೇವ್, ಮೋಹನ್, ನಾಗರಾಜ ಶೆಟ್ಟಿ, ಪರಮೇಶ್, ಪುಟ್ಟಣ್ಣಯ್ಯ, ತಮ್ಮಣ್ಣ, ಪಲ್ಲವಿ, ಮೀನಾಕ್ಷಿ, ಪೂರ್ಣಿಮಾ, ಹೇಮಾ, ನಾಗೇಶ್, KR ಕೃಷ್ಣ, ಪುಟ್ಟಣ್ಣ, ಅಣ್ಣಯ್ಯ, ಮಹಾದೇವ್, ನಾಗಣ್ಣ ಸೇರಿದಂತೆ ಮತ್ತಿತರರು ಇದ್ದರು. RSS ವಿರುದ್ಧ ಸಚಿವ ಯತೀಂದ್ರ ಸಿದ್ದರಾಮಯ್ಯ ನಾಲಿಗೆ ಹರಿಯಬಿಟ್ಟ ಹಿನ್ನೆಲೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ದೂರು. ಮಂಡ್ಯ SP ಕಚೇರಿಯಲ್ಲಿ SP ಡಾಕ್ಟರ್ VJ ಶೋಭಾರಾಣಿಯವರಿಗೆ ದೂರು. ಮಂಡ್ಯದ ಬಿಜೆಪಿ ವಕ್ತಾರ CT ಮಂಜುನಾಥ್ ನೇತೃತ್ವದಲ್ಲಿ ದೂರು ನೀಡಿ ಕ್ರಮಕ್ಕೆ ಆಗ್ರಹ. RSS 1000 ತಲೆಗಳ ವಿಷ ಸರ್ಪವಿದ್ದಂತೆ ಎಂದು ನಾಲಿಗೆ ಹರಿಯಬಿಟ್ಟಿದ್ದ ಸಚಿವ RSS ವಿರುದ್ಧ ಸಚಿವರ ಹೇಳಿಕೆಗೆ ಘೋಷಣೆ ಕೂಗಿ ಕಾರ್ಯಕರ್ತರ ಆಕ್ರೋಶ.
ನಾಲಿಗೆ ಹರಿಯಬಿಟ್ಟ ಸಚಿವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದೂರು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಅಪ್ರಬುದ್ಧರು ರಾಜಕಾರಣದಲ್ಲಿ. ಇವತ್ತು ಪಿತೃಕೋಟದಡಿನಲ್ಲಿ ಇವತ್ತು ರಾಜಕಾರಣದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಕ್ಕಿದೆ. ಅವರ ನಾಮಬಲ, ಸಿದ್ದರಾಮಯ್ಯನ ನಾಮಬಲ ಇಲ್ಲ ಅಂತಂದರೆ ಯತೀಂದ್ರರವರು ಏನೇನೂ ಇಲ್ಲ. ಜಿಲ್ಲಾ ಪಂಚಾಯತ್ ಗೆಲ್ಲಕ್ಕೂ ಅನಾಲಯಕ್ಕಾದಂಥ ವ್ಯಕ್ತಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು, ನೂರಾರು ದೇಶಗಳಲ್ಲಿ ಕೋಟ್ಯಾಂತರ ಸ್ವಯಂ ಸೇವಕರನ್ನ ಹೊಂದಿರತಕ್ಕಂಥ, ಸದಾ ದೇಶದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ಅಖಂಡ ಭಾರತದ ಬಗ್ಗೆ ಸದಾ ಕೆಲಸ ಮಾಡ್ತಿರ್ತಕ್ಕಂಥ ಸ್ವಯಂ ಸೇವಕರ ಬಗ್ಗೆ ಇವತ್ತು ಲಘುವಾಗಿ ಮಾತಾಡಿರ್ತಕ್ಕಂಥದ್ದು ಖಂಡನೀಯವಾದಂಥ ವಿಚಾರ. 1000 ಹೆಡೆಗಳ ಸರ್ಪಕ್ಕೆ ಹೋಲಿಸಿ ಇವತ್ತು ಅಪಮಾನ ಮಾಡಿದ್ದಾರೆ. ಯಾಕೆಂತಂದರೆ ಇವತ್ತು ಸರ್ಕಾರಕ್ಕೆ ಮಾಡೋಕ್ಕೆ ಬೇಜಾನ್ ಕೆಲಸಗಳಿದ್ದಾವೆ. ರೈತರಿಗೆ ನೀರು ಕೊಟ್ಟಿಲ್ಲ, ಬೆಳೆಗಳಿಗೆ ನೀರಿಲ್ಲ, ವಯೋವೃದ್ಧರುಗಳು ವೃದ್ಧಾಪ್ಯ ವೇತನ ಕೊಟ್ಟಿಲ್ಲ, ಅಂಗವಿಕಲರ ಮಾಸಾಸನ ಕೊಟ್ಟಿಲ್ಲ, ಪಾಪ ವಯಸ್ಸಾಗಿರೋರಿಗೆ BP ಶುಗರ್ಗೆ ಮಾತ್ರ ತಗೋತಾಯಿದ್ರು ತಿಂಗಳ. ಆ ಹಣನೂ ಬರ್ದಾನೆ ಇವತ್ತು ಆಧಾರ್ ಕಾರ್ಡ್ ಇಟ್ಕೊಂಡು ತಾಲೂಕು ಆಫೀಸ್ಗೆ ಅಲಿಯುವಂಥ ವಾತಾವರಣ ನಿರ್ಮಾಣ ಆಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಅಮಾಯಕರನ್ನ ಎನ್ಕೌಂಟ್ರ್ ಮಾಡ್ತಾ ಇದ್ದಾರೆ. KPSC ಹಗರಣ ತಾಂಡವಾಡ್ತಾ ಇದೆ. KPSC ಇತಿಹಾಸದಲ್ಲೇ ಒಬ್ಬ ಅಧ್ಯಕ್ಷನ ಮನೆಗೆ ED ರೈಡ್ ಆಯ್ತದೆ ಅಂದರೆ ಇದು ಕರ್ನಾಟಕದ ದುಸ್ಥಿತಿ. ಇಡೀ ಸಚಿವ ಸಂಪುಟ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಂಡಾಗ ಇಡೀ ಸಚಿವ ಸಂಪುಟ ಚಾಮುಂಡಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜಾರಿ ತಟ್ಟೆನಲ್ಲಿ 2000 ರೂಪಾಯಿ ಕೊಟ್ಟು ಆ ಸರ್ವಶಕ್ತಿ ಜಗನ್ಮಾತೆ ಚಾಮುಂಡಮ್ಮನಿಗೆ 2000 ರೂಪಾಯಿ ಗೃಹಲಕ್ಷ್ಮಿ ಹಣ ಕೊಟ್ಬಿಟ್ರು. ಎಲ್ಲ ಅನ್ಕೊಂಡ್ರು ಏನೋ ದೇವ್ರಿಗೆ ಇವರು ದುಡ್ಡು ಕೊಡೋ ಮಟ್ಟಕ್ಕೆ ದೊಡ್ಡ ವ್ಯಕ್ತಿಗಳ ಸರ್ಕಾರ ಬಂದಿದೆ, ನಾವೆಲ್ಲ ಸುಭಿಕ್ಷೆಯಾಗಿರ್ತೀವಿ. ಇದೇ ವೇಳೆ ಹೊಸಹಳ್ಳಿ ಶಿವು, ಪ್ರಸನ್ನ ಸೇರಿದಂತೆ ಇತರರಿದ್ದರು. ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ. ಮಂಡ್ಯದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು. ಮಂಡ್ಯದಲ್ಲಿ ತೀವ್ರಗೊಂಡ ಬಿಜೆಪಿ ಕಾರ್ಯಕರ್ತರ ಪ್ರೊಟೆಸ್ಟ್. ಮಂಡ್ಯ ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರ ಮುತ್ತಿಗೆ. ಮಂಡ್ಯದಲ್ಲಿ 3ನೇ ದಿನ ನಡೆಯುತ್ತಿರುವ ಬಿಜೆಪಿ ಪ್ರತಿಭಟನೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ನಡೆದ ಪ್ರತಿಭಟನೆ. ಮಂಡ್ಯ ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರ ಹಾಗೂ ಬಿ ನಾಗೇಂದ್ರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ. ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ತಡೆದ ಪೊಲೀಸರು ತಡೆದರೂ ಕಾಂಗ್ರೆಸ್ ಕಚೇರಿಗೆ ನುಗ್ಗಲು ಯತ್ನ. ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ. ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ಕರೆಯಂತೆ ಕಳೆದ 3 ದಿನಗಳಿಂದ ನಮ್ಮ ಜಿಲ್ಲಾಧ್ಯಕ್ಷರು 7 ತಾಲೂಕಿನ ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿಯನ್ನು BJP ಕೈಗೆತ್ತಿಕೊಂಡಿದೆ. ಭ್ರಷ್ಟ ಸಚಿವ ನಾಗೇಂದ್ರ ಅವ್ರನ್ನ ತತ್ಕ್ಷಣದಿಂದಲೇ ಈ ಸಂಪುಟದಿಂದ ಕೈ ಬಿಡಬೇಕು. ಯಾಕೆಂದರೆ ಈ ಹಿಂದೆ BJP ಪಕ್ಷದ ಹೋರಾಟದಿಂದ ಸಿದ್ದರಾಮಯ್ಯನವರು ಮೂಡ ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದರು. ಮತ್ತು ಸ್ವತಃ ಮುಖ್ಯಮಂತ್ರಿಗಳೇ 187 ಕೋಟಿ ಅಲ್ಲ 89 ಕೋಟಿ ಹಗರಣ ಆಗಿರೋದು ನಿಜ ಅಂತ ವಿಧಾನಸಭೆ ಕಲಾಪದಲ್ಲೇ ಒಪ್ಕೊಂಡಿರುವಾಗ ಆ ಕಳಂಕ ಒತ್ತಿರ್ತಕ್ಕಂಥ ನಾಗೇಂದ್ರ ಅವ್ರನ್ನ ತತ್ಕ್ಷಣದಿಂದಲೇ ಇವತ್ತೇ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು. ಆ ನಿಟ್ಟಿನಲ್ಲಿ ಪಾರದರ್ಶಕವಾದಂಥ ಆಡಳಿತವನ್ನು DK ಶಿವಕುಮಾರ್ ಅವರು ನೀಡಬೇಕು ಅಂತ ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಶ್ರೀರಂಗಪಟ್ಟಣದ ಶಾಸಕ ನಮ್ಮ ಅಪ್ಪನಾಣೆ ಕಾವ್ಯ ಇದು ನೀರು ಬಿಡ್ತಾ ಇಲ್ಲ ತಮಿಳ್ನಾಡಿಗೆ ಅಂತ ಹೇಳ್ತಾಯಿದ್ರು. ಆದರೆ ತಮಿಳ್ನಾಡಿಗೆ ನೀರು ಹರಿಯುವಂಥದ್ದನ್ನು ನೀವೆಲ್ಲ ಮಾಧ್ಯಮದವರೇ ಪ್ರಸಾರ ಮಾಡಿದ್ದಾರೆ. ಆತನು ಕೂಡ ಬಹಿರಂಗವಾಗಿ ಕ್ಷಮೆಯಾಚಿಸೋದರ ಮುಖಾಂತರ ತತ್ಕ್ಷಣದಿಂದಲೇ
ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು, ಈ ರೀತಿ ಬಾಲಿಶವಾದಂಥ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಅಂತ ಹೇಳ್ತಾ ಈ ಒಂದು ಹೋರಾಟವನ್ನು BJP ಭಾಳ ಗಂಭೀರವಾಗಿ ಕೈಗೆತ್ತಿಕೊಂಡಿದೆ. ನಾವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೇವೆ. ಇವತ್ತೇ ರಾಜೀನಾಮೆಯನ್ನು ಪಡೆಯಬೇಕು ನಾಗೇಂದ್ರ ಅವ್ರನ್ನ. ಕಾವೇರಿ ಕೊಳ್ಳದ ರೈತರ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಈ ತತ್ಕ್ಷಣದಿಂದಲೇ ನೀರು ಹರಿಸುವಂಥದ್ದನ್ನು ನಿಲ್ಲಿಸಬೇಕು ಅಂತ ನಾವು ಅಲ್ಲ, ಅವ್ರಿಗೆ ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ನೋಡಿ SCP TSP ಗ್ರ್ಯಾಂಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಇರ್ತಕ್ಕಂಥ ಸಾವಿರಾರು ಕೋಟಿ ಹಣವನ್ನು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಕೊಡೋದ್ರ ಮುಖಾಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣವನ್ನು ಮಾಡಲಿಕ್ಕೆ ಅವರು ಮನಸ್ಸು ಮಾಡಿಲ್ಲ. ಜೊತೆಗೆ ಹಗರಣ ಹೊತ್ತು ರಾಜೀನಾಮೆ ಕೊಟ್ಟು ಕಳಂಕಿತ ಆರೋಪಿ ಅವ್ರು ಜೈಲಿಂದ ಬಂದಂಥವ್ರನ್ನ ಪುನಃ ಸಂಪುಟಕ್ಕೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗದವರ, SC ST ಜನಾಂಗದವರ, ರೈತರ ವಿರೋಧಿ. ಬಳಿಕ ಪ್ರತಿಭಟನಾಕಾರರ ವಶಕ್ಕೆ ಪಡೆದ ಪೊಲೀಸರು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಹಾಗೂ ಇಂಡವಾಳು ಸಚ್ಚಿದಾನಂದ ಸೇರಿ ಬಿಜೆಪಿ ಕಾರ್ಯಕರ್ತರ ಪೊಲೀಸರು ವಶಕ್ಕೆ ಪಡೆದು ಪೊಲೀಸ್ ಬಸ್ನಲ್ಲಿ ಕರೆದೊಯ್ದ ಪೊಲೀಸರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ